ಇದೀಗ ಮಾತಶ್ರೀಯವರ ಗುರುವಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸಬೇಕು ಅಂತ ವೇದಿಕೆಯ ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆ ಬಳಿಕ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದೀಪ ಪ್ರಜ್ವಲನದೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುತ್ತಾರೆ. ಬಹುಶಃ ತಾಯಿಯ ಕಾರುಣ್ಯದ ಬೆಳಕಿನ ಪ್ರತೀಕವೋ ಏನೋ ಬೆಳಗುವಂತಹ ಮಂಗಲ ದೀಪ ಹಚ್ಚುತ್ತೇನೆ ನಾನು ಕತ್ತಲನ್ನು ಓಡಿಸುತ್ತೇನೆ ಎಂಬ ಹಕ್ಕಿನಿಂದಲ್ಲ, ಆ ದೀಪದ ಬೆಳಕಿನಲ್ಲಿ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುತ್ತಾ ಸಂತೋಷವಾಗಿರೋಣ ಎಂದು. ತಾನು ಹೆತ್ತ ಮಕ್ಕಳು ಮಾತ್ರ ನನ್ನ ಮಕ್ಕಳಲ್ಲ, ನನ್ನ ಬಳಿಗೆ ಬಂದವರೆಲ್ಲ ನನ್ನ ಮುದ್ದು ಮಕ್ಕಳು ಅನ್ನುವ ಭಾವದಿಂದಲೇ ತೆರೆದ ಬಾಹುಗಳಿಂದ ಬಂದವರನ್ನು ಆಲಿಂಗಿಸಿಕೊಂಡ ಮಹಾತಾಯಿಗೆ ನಮ್ಮ ನಿಮ್ಮೆಲ್ಲರ ಗೌರವದ ಕರತಾಡನದ ವಂದನೆಯನ್ನು ಸಮರ್ಪಣೆ ಮಾಡೋಣ. ಇದೀಗ ದೀಪ ಪ್ರಜ್ವಲನದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಸಮಾರಂಭವನ್ನು ಉದ್ಘಾಟಿಸುತ್ತಾರೆ. ಈ ಉದ್ಘಾಟನೆಯ ವೇಳೆ ನಮ್ಮ ನಿಮ್ಮ ಅತೂರಿಯ ಚಪ್ಪಾಳೆ ಜೊತೆ ಆದರೆ ಕಾರ್ಯಕ್ರಮಕ್ಕೊಂದು ಸಮಾರಂಭವನ್ನು ಉದ್ಘಾಟಿಸಿದಂತಹ ಡಿ.ಕೆ. ಶಿವರ ಬಗ್ಗೆ 2 ವಾಕ್ಯಗಳನ್ನಷ್ಟು ನಾನು ಹೇಳಬಲ್ಲೆ. ಇತ್ತೀಚೆಗೆ ಒಂದು ವಿಡಿಯೋವನ್ನು ನೋಡುತ್ತಾ ಇದ್ದೆವು. ಮುಖ್ಯಮಂತ್ರಿಗಳ ಜೊತೆ ನೀವು ಪುಟ್ಟ ವಿದ್ಯಾರ್ಥಿನಿಯೊಬ್ಬಳು ಬಂದಾಗ ಅವಳ ತಲೆ ನೇವರಿಸಿ ಅವಳಿಗೆ ಸಾಂತ್ವನ ಹೇಳಿದಂತಹ ದೃಶ್ಯ ಮನಮುಟ್ಟುವಂತಿತ್ತು. ಅಲ್ಲಿಂದಾಚೆಗೆ ಈ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ನಿಂತ ಕಾಲಕ್ಕೆ ಡಿ.ಕೆ. ಶಿವರು ಮಾಡಿದ ಅಶ್ರುತರ್ಪಣದ ದೃಶ್ಯಗಳು ಇವತ್ತೂ ಕೂಡ ಕಂಡು ಜನ ಭಾವುಕರಾಗುತ್ತಾರೆ. ಅಲ್ಲಿಂದ ಮುಂದಕ್ಕೆ ನಿಮಗೆ ಬಹಳ ಒಂದು ಮೌಲ್ಯಯುತ ಸಂಗತಿಯನ್ನು ನೆನಪಿಸಬೇಕು. ಎಲ್ಲಿನ ಬೆಂಗಳೂರು, ಎಲ್ಲಿನ ಡಿ.ಕೆ. ಶಿವರು, ಎಲ್ಲಿಯ ಮಲ್ಪೆ ಕಡಲ ತೀರ. ಮಲ್ಪೆಯ ಕಡಲ ತೀರದಲ್ಲಿ ಈಶ್ವರ ಮಲ್ಪೆ ಅನ್ನುವ ಸಹೃದಯಿ ತನ್ನ ಬದುಕನ್ನು ನೊಂದವರ ಸಹಾಯಕ್ಕಾಗಿ ಸಮರ್ಪಿಸಿಕೊಂಡು ಕಾಲಕಳೆಯುತ್ತಿರುವ ಕಾಲಘಟ್ಟದಲ್ಲಿ ಮಾನ್ಯ ಡಿ.ಕೆ. ಶಿವರು ಅವರಿಗೊಂದು ಉಚಿತ ಆಂಬ್ಯುಲೆನ್ಸ್ ಅನ್ನು ಒದಗಿಸಿಕೊಡುವುದರ ಮೂಲಕ ಅವನ ಸೇವಾ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವುದನ್ನು ಇವತ್ತಿಗೂ ನೆನಪಿಸಿಕೊಳ್ತಾರೆ. ಇಂತಹ ಸತ್ಕಾರ್ಯಗಳನ್ನು ಮಾನಿಸುತ್ತಲೇ